ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪ್ರೀತಿಸುವೆ, ಅತಿಯಾಗಿ ಪ್ರೀತಿಸುವೆ ಭಾಗ 33. ಥ್ಯಾಂಕ್ ಯು ಡಾರ್ಲಿಂಗ್ ಎಂದವನು ಅವಳ ತೊಡೆಯ ಮೇಲೆ ಮಲಗಿ ಅವಳ ಕೈಯನ್ನು ತುಟಿಗಿಟ್ಟುಕೊಂಡು, ನನ್ನ ಈ ದೇವಿಗೆ ನನ್ನ ಮೇಲೆ ಆಸಕ್ತಿ ಇದೆ ಅಂದರೆ ನನ್ನಷ್ಟು ಭಾಗ್ಯಶಾಲಿ ಬೇರ್ಯಾರೂ ಇಲ್ಲ. ಅವನ ಕಣ್ಣುಗಳಲ್ಲಿ ಆಸೆಯ ಮಿಂಚು ಹರಿದಿತ್ತು. ಅವಳು ನಾಚಿಕೊಂಡಳು. ಏನೇ ಹುಡುಗಿ, ನನ್ನ ನೋಡಿದರೆ ಈಗಲೂ ಫಸ್ಟ್ ನೈಟ್ ಅನ್ನೋ ಥರ ಕೆಂಪು ಆಗ್ಬಿಡ್ತೀಯಲ್ಲ. ಅವಳ ಕೆನ್ನೆಯನ್ನು ತನ್ನ ತುಟಿಗಳಿಂದ ಮುದ್ದಿಸುತ್ತಾ ಹೇಳಿದ ಪ್ರತ್ಯಕ್ಷ್. ಚಿಕಿತ್ಸಾ ನರ್ಸಿಂಗ್ ಹೋಮ್ನ ಕೆಲಸ ಭರದಿಂದ ಸಾಗುತ್ತಿತ್ತು. ಆದರೂ 4 ಅಂತಸ್ತಿನ ಬೃಹತ್ ಕಟ್ಟಡವಾದ್ದರಿಂದ ಮತ್ತೆ 1.5 ವರ್ಷಗಳೇ ಬೇಕಾಗಿತ್ತು. ಚಿಕಿತ್ಸಾಗೆ ನವಮಾಸಗಳು ತುಂಬಿ ಮುದ್ದಾದ ಹೆಣ್ಣು ಮಗುವಿಗೆ ಜನ್ಮವಿತ್ತಿದ್ದಳು. ತನ್ನನ್ನೇ ಹೋಲುವ ಮುದ್ದು ಮಗಳನ್ನು ಕಂಡಾಗ ಪ್ರತ್ಯಕ್ಷಗಾದ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಸ್ವರ್ಗವೇ ಧರೆಗಿಳಿದಷ್ಟು ಸಂತಸಪಟ್ಟಿದ್ದ. ನನಗೆ ಇಷ್ಟು ಮುದ್ದಾದ ಮಗಳನ್ನು ಕೊಟ್ಟಿದ್ದಕ್ಕೆ ನಿಂಗೇನು ಕೊಡಲಿ ಎಂದು ರಸಿಕತೆಯಿಂದ ಅವಳಿಗೆ ಕಣ್ಣು ಹೊಡೆದು ಕೇಳಿದಾಗ, ಪ್ರತ್ಯು, ಈ ಜೀವನದಲ್ಲಿ ನಾನು ಬಯಸಿದ್ದನ್ನೆಲ್ಲ ನಾನು ಕೇಳೋ ಮೊದಲೇ ನನ್ನ ಕಾಲಬುಡದಲ್ಲಿ ತಂದು ಹಾಕ್ತೀರಾ? ಆ ವಿಷಯದಲ್ಲಿ ನಾನು ಧನ್ಯಳು. ನನಗೆ ನೀವು ಬೇಕು, ನಿಮ್ಮ ಪ್ರೀತಿ ಬೇಕು, ಅದರ ಹೊರತು ಬೇರೇನೂ ಬೇಡ ಎಂದಾಗ ಸಂತೋಷದಿಂದ ಅವಳ ಹೃದಯ ತುಂಬಿ ಬಂದು ಕಣ್ಣಂಚು ಒದ್ದೆಯಾಗಿತ್ತು. ಅಯ್ಯೋ, ಈಗ್ಯಾಕೆ ಕಣ್ಣೀರು ಹಾಕ್ತಾ ಇದ್ದೀಯಾ? ಇದು ಸಂತೋಷದ ಸಮಯ ಎಂದವನು ಹೇಳುತ್ತಾ ಪ್ರೀತಿಯಿಂದ ಅವಳ ಕಣ್ಣೀರನ್ನು ತನ್ನ ತುಟಿಗಳಿಂದಲೇ ಒರೆಸಿದ್ದ. ಇದು ಸಂತೋಷದ ಕಣ್ಣೀರು, ಆನಂದ ಬಾಷ್ಪ ಎಂದಾಗ ಪ್ರೀತಿಯಿಂದ ಅವಳ ಹಣೆಗೆ ಮುತ್ತಿಟ್ಟಿದ್ದ ಪ್ರತ್ಯಕ್ಷ್. ತನಗೆ ಮಗಳು ಹುಟ್ಟಿದ ಸಂಭ್ರಮದಲ್ಲಿ ಅವನು ತನ್ನ ಆಫೀಸ್ಗೆ ಕೆಲಸಕ್ಕೆ ರಜಾ ಹಾಕಿ ಆಸ್ಪತ್ರೆಯಲ್ಲೇ ಉಳಿದುಕೊಂಡಿದ್ದ. ಮುದ್ದಾದ ಬೆಣ್ಣೆಯ ಮುದ್ದೆಯಂತಿದ್ದ ತನ್ನ ಮುದ್ದು ಮಗಳನ್ನು ಎಷ್ಟು ನೋಡಿದರೂ ತೃಪ್ತಿ ಇರಲಿಲ್ಲ ಅವನಿಗೆ. ಮುದ್ದು ಮಗಳನ್ನು ಎತ್ತಿಕೊಂಡು ಮುದ್ದಿಸುತ್ತಿದ್ದರೆ ಹಸಿವೆ, ಬಾಯಾರಿಕೆಯು ಅವನ ಬಳಿ ಸುಳಿಯುತ್ತಿಲ್ಲವೇನೋ ಎಂಬಂತೆ ಮುದ್ದು ಕಂದನನ್ನು ಮುದ್ದಿಸುತ್ತಾ ಅವಳೊಂದಿಗೆ ಆಟವಾಡುತ್ತಿದ್ದ. ಸಮಯದ ಪರಿವೇ ಇರುತ್ತಿರಲಿಲ್ಲ. ಮಹತಿಯವರು ತಮ್ಮ ಮನೆಗೆ ಭಾಗ್ಯಲಕ್ಷ್ಮಿ ಬಂದಿದ್ದಾಳೆಂದು ಮೊಮ್ಮಗಳನ್ನು ಕಂಡು ತುಂಬ ಹರ್ಷಪಟ್ಟಿದ್ದರು. ನರ್ಸಿಂಗ್ ಹೋಮ್ನ ನಿರ್ಮಾಣ ಕಾರ್ಯ ಪೂರ್ಣಗೊಂಡಿತ್ತು. ಚಿಕಿತ್ಸಾ ತನ್ನ ನರ್ಸಿಂಗ್ ಹೋಮ್ನ ಅನಾವರಣ ಸಮಾರಂಭದ ಸಲುವಾಗಿ ಡಾ ಗುರುದತ್ ಅವರ ನರ್ಸಿಂಗ್ ಹೋಮ್ಗೆ ಹೋಗಿ ಆಹ್ವಾನ ಪತ್ರಿಕೆ ನೀಡಿದಾಗ ಅವರು ಅದರ ಆಕರ್ಷಕ ವಿನ್ಯಾಸದತ್ತ ಕಣ್ಣಾಡಿಸಿದರು. ಕಾರ್ಡ್ ತುಂಬ ಚೆನ್ನಾಗಿದೆ, ಎಲ್ಲ ನಿಮ್ಮ ಹಸ್ಬೆಂಡ್ ಟೇಸ್ಟ್ ಅಂತ ಕಾಣಿಸುತ್ತೆ. ನರ್ಸಿಂಗ್ ಹೋಮ್ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ಅಂತ ಹೇಳೋದು ಕೇಳಿಸ್ಕೊಂಡೆ. ಅವರು ಚಿನ್ನದ ಸ್ಪೂನನ್ನೇ ಬಾಯಲ್ಲಿಟ್ಕೊಂಡು ಹುಟ್ಟಿದವರಲ್ವಾ, ಅಂತೂ ಹೆಂಡತಿಗಾಗಿ ದೊಡ್ಡ ನರ್ಸಿಂಗ್ ಹೋಮನ್ನೇ ಕಟ್ಟಿ ಕೊಟ್ಬಿಟ್ಟಿದ್ದಾರೆ ಎಂದು ನಕ್ಕಾಗ ಅದರಲ್ಲಿ ಹಾರ್ದಿಕತೆಗಿಂತ ಅಪಹಾಸ್ಯವೇ ತುಂಬಿತ್ತು. ಅವರ ಅಪಹಾಸ್ಯವನ್ನು ಅರಿತವಳು ಒಂದು ಮಾತು ಆಡಿರಲಿಲ್ಲ. ಚಿತ್ತ ವಿನಯದಿಂದ, ನೀವು ಖಂಡಿತ ಬರಬೇಕು ಸರ್, ನಿಮ್ಮ ಆಶೀರ್ವಾದ ಮಾರ್ಗದರ್ಶನ ನನಗೆ ತುಂಬ ಮುಖ್ಯ ಎಂದು ವಿನೀತ ಭಾವದಿಂದಲೇ ಹೇಳಿದ್ದಳು. ಅದಕ್ಕೆ ಡಾಕ್ಟರ್ ಗುರುದತ್ ಅವರು, ಅದಕ್ಕೇನು, ನೀನು ಕರೆಯೋದು ಹೆಚ್ಚೋ ನಾನು ಬರೋದು ಹೆಚ್ಚೋ, ಖಂಡಿತ ಬರ್ತೀನಿ ಎಂದು ಬಾಯ್ತುಂಬ ನುಡಿದರು. ಮನಸ್ಸಿನಲ್ಲೇ ನಕ್ಕರು. ಹೆಣ್ಣು ಹೆಂಗಸಿವಳೇನು ನರ್ಸಿಂಗ್ ಹೋಮ್ ನಿಭಾಯಿಸಿಯಾಳು, ಅಲ್ಲದೆ ಎಕ್ಸ್ಪೀರಿಯನ್ಸ್ ತುಂಬ ಕಡಿಮೆ. ಇವಳ ಗಂಡನ ದುಡ್ಡಿಂದ ರೋಗಿಗಳನ್ನು ಕೊಂಡ್ಕೋಬಹುದು ಅಂದ್ಕೊಂಡಿದ್ದಾಳೇನೋ. ಇನ್ನೊಂದು ವರ್ಷದಲ್ಲಿ ಅದನ್ನು ಮುಚ್ಚಿಹಾಕಿ ನನ್ನ ನರ್ಸಿಂಗ್ ಹೋಮ್ಗೆ ಹಿಂದಿರುಗಿ ಬಂದೇ ಬರ್ತಾಳೆ. ಮೀಸೆಯಡಿಯಲ್ಲೇ ನಕ್ಕರು ಪ್ರತ್ಯಕ್ಷ್. ನರ್ಸಿಂಗ್ ಹೋಮ್ ಪ್ರಾರಂಭೋತ್ಸವದ ಸಮಾರಂಭವನ್ನು ಬಹಳ ವೈಭವಯುತವಾಗಿ ಏರ್ಪಡಿಸಿದ್ದ. ನಗರದ ಪ್ರಖ್ಯಾತ ವೈದ್ಯರನ್ನೆಲ್ಲ ಆಹ್ವಾನಿಸಲಾಗಿತ್ತು. ಚಿಕಿತ್ಸಾ ಹಾಲ್ಕೆನ್ನೆ ವರ್ಣದ ಸೀರೆಯುಟ್ಟು ಆಕರ್ಷಕವಾಗಿ ಅಲಂಕರಿಸಿಕೊಂಡು ಬಂದಾಗ ಅವನು ಅವಳನ್ನು ಛೇಡಿಸುವಂತೆ, ಅರೆರೆ, ನೀನು ಇಲ್ಲಿ ಡಾಕ್ಟರ್ ಅಂತ ನಂಬೋಕ್ಕಾಗಲ್ವಲ್ಲ. ಆ ಕಾರಂಜಿಯ ಪಕ್ಕದಲ್ಲಿ ನಿಂತಿರೋ ಶಿಲಾಬಾಲಿಕೆಯಂತೆ ಕಾಣಿಸ್ತಿದ್ದೀಯಾ. ಓನ್ಲಿ ಡಿಫರೆನ್ಸ್ ಅಂದರೆ ನೀನು ನೀಟಾಗಿ ಸಾರಿ ಉಟ್ಕೊಂಡಿದ್ದೀಯಾ ಆದರೆ ಎಂದವನು ರೊಮ್ಯಾಂಟಿಕ್ ಆಗಿ ಹೇಳ ಹೊರಟಾಗ ಅವಳು ಕಣ್ಣರಳಿಸಿ ಮುದ್ದಿನಿಂದ ಅವನ ಕಿವಿ ಹಿಂಡಿದ್ದಳು. ಕಡು ನೀಲಿ ಬಣ್ಣದ ಸೂಟ್ನಲ್ಲಿ ಪ್ರತ್ಯಕ್ಷನ ಆಕರ್ಷಕವಾದ ಭವ್ಯ ನಿಲುವು ಎದ್ದು ಕಾಣುತ್ತಿತ್ತು. ಎಲ್ಲರ ಆಕರ್ಷಣೆಯ ಕೇಂದ್ರಬಿಂದುವಾಗಿದ್ದ ಅಯಸ್ಕಾಂತದಂತಿದ್ದ ಪತಿಯನ್ನು ಎಷ್ಟು ನೋಡಿದರೂ ಸಾಲದೆನಿಸಿತ್ತು ಚಿತ್ತಾಗೆ. ನರ್ಸಿಂಗ್ ಹೋಮ್ನ ಭವ್ಯ ವಿನ್ಯಾಸ, ನೆಲಕ್ಕೆ ಹಾಕಿದ್ದ ಗ್ರಾನೈಟ್ ಸ್ಲ್ಯಾಬ್ಗಳು, ಓಟಿಯಲ್ಲಿದ್ದ ಆಧುನಿಕ ಸೌಲಭ್ಯದ ಸಲಕರಣೆಗಳನ್ನೆಲ್ಲ ನೋಡಿ ಆಹ್ವಾನಿತ ವೈದ್ಯರುಗಳೆಲ್ಲ ಅಪಾರ ಮೆಚ್ಚುಗೆ ವ್ಯಕ್ತಪಡಿಸಿದ್ದರು. ಅಂತಹ ಪತಿಯನ್ನು ಪಡೆದ ಅವಳೇ ಧನ್ಯಳೆಂದು ಪ್ರತ್ಯಕ್ಷನನ್ನು ಹಾಡಿ ಹೊಗಳಿದ್ದರು ಅವಳ ಗೆಳತಿಯರು. ಅವರ ಮಗಳು ಅಚ್ಚರಿಗೆ 1 ವರ್ಷ ಪೂರ್ತಿಯಾಗಿತ್ತಷ್ಟೇ. ಅಂದು ರಾತ್ರಿ ಸುಸ್ತಾಗಿ ಬಂದಿದ್ದ ಪತ್ನಿಯನ್ನು ರೇಗಿಸಿದ್ದ ಪ್ರತ್ಯಕ್ಷ್, ಮೇಡಮ್ ಅವರು ದೊಡ್ಡ ಹಾಸ್ಪಿಟಲ್ನ ಓನರ್ ಆಗಿಬಿಟ್ಟಿದ್ದೀರಾ, ಇನ್ಮುಂದೆ ನನ್ನ ಕೈಗೆ ಸಿಗಬೇಕು ಅಂದರೆ ನಾನು ಕೂಡ ನಿನ್ನ ಪೇಷಂಟಾಗಿ ಕ್ಯೂನಲ್ಲಿ ಬರಬೇಕು ಅನಿಸುತ್ತೆ ಎಂದಾಗ ಅವಳಿಗೆ ಅದು ಇಷ್ಟವಾಗಿರಲಿಲ್ಲ. ಬಿಡ್ತು ಅನ್ನಿ ಪ್ರತ್ಯಕ್ಷ್,
ಯಾವತ್ತೂ ನೀವು ಹಾಗೆ ಹೇಳಲೇಬಾರ್ದು. ನನಗೆ ಪೇಷಂಟ್ಗಳು ಇಲ್ಲದೇ ಇದ್ದರೂ ಪರವಾಗಿಲ್ಲ, ಆದರೆ ಯಾವತ್ತೂ ನೀವು ನನಗೆ ಪೇಷಂಟಾಗಿ ಬರೋದು ನನಗಿಷ್ಟ ಇಲ್ಲ ಎನ್ನುತ್ತಾ ತನ್ನ ಅಂಗೈಯನ್ನು ಅವನ ಬಾಯಿಗೆ ಅಡ್ಡವಾಗಿಟ್ಟಿದ್ದಳು ಚಿಕಿತ್ಸಾ. ನನಗೆ ಎಷ್ಟೇ ಕೀರ್ತಿ, ಮೊದಲು ಯಶಸ್ಸು, ಹಣ ಆಮೇಲೆ ಮಿಕ್ಕಿದ್ದೆಲ್ಲ ಎಂದು ಅರ್ಪಣಾಭಾವದಿಂದ ಅವನೆದೆಗೆ ಒರಗಿಕೊಂಡಳು ಚಿತ್ತಾ. ಅವನೆದೆಗೆ ಪ್ರೀತಿಯಿಂದ ಸಿಹಿ ಮುತ್ತಿಟ್ಟಿದ್ದಳು. ಹಾಂ, ಹೀಗೆ ಹೇಳ್ತೀಯಾ? ಆದರೆ ನಿನ್ನ ಪೇಷಂಟ್ಗಳು ಬಂದರೆ ನನ್ನ ನೆನಪೇ ಇರಲ್ಲ ನಿಂಗೆ. ಇನ್ಮುಂದೆ ಏಕಾಂತ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಇವತ್ತಿನ ದಿನ ನಮ್ಮದು ಎನ್ನುತ್ತಾ ಇವತ್ತು ನಾನು ನಿನ್ನ ಸರಿಯಾಗಿ ವಿಚಾರಿಸ್ಕೋಬೇಕು ಎಂದು ಪ್ರೀತಿಯಿಂದ ಅವಳ ಕೆನ್ನೆ ಹಿಂಡಿದ. ಅವಳನ್ನು ತನ್ನ ಬಲಿಷ್ಠ ಬಾಹುಗಳಲ್ಲಿ ಬಂಧಿಸಿ ಅವಳ ಕಿವಿಯಲ್ಲಿ ಐ ವಾಂಟ್ ಯು ಟುಡೇ ಪಿಸುಗುಟ್ಟಿದಾಗ ಅವಳು ಅವನ ಪ್ರೀತಿಗೆ ಸ್ಪಂದಿಸಿದ್ದಳು. ಅವನ ಬಿಸಿ ಉಸಿರು ಅವಳ ಮುಖವನ್ನು ಸೋಕಿದಾಗ ಲಜ್ಜಾವೃತವಾದ ಅವಳ ಕಣ್ಣುಗಳು ತಗ್ಗಿದ್ದವು. ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾ ಮುತ್ತಿನ ಮಳೆಗರೆಯಲಾರಂಭಿಸಿದ್ದ ಪ್ರತ್ಯಕ್ಷ್. ಚಿಕಿತ್ಸಾ ಸಂಪೂರ್ಣವಾಗಿ ತನ್ನನ್ನು ತಾನು ಅವನಿಗೆ ಅರ್ಪಿಸಿಕೊಂಡಿದ್ದಳು. ಪ್ರತ್ಯಕ್ಷ್ ಅವರ ಹಾಸ್ಪಿಟಲ್ಗೆ ತಜ್ಞ ವೈದ್ಯರನ್ನು ಕರೆಸಿಕೊಂಡಿದ್ದ. ಪತ್ನಿಗೆ ಬೇಕಾಗಿದ್ದ ಸಕಲ ಸೌಲಭ್ಯಗಳನ್ನು ಒದಗಿಸಿಕೊಟ್ಟಿದ್ದ. ಅವನ ಮಾತಿನಲ್ಲಿ ಯಾವ ಉತ್ಪ್ರೇಕ್ಷೆಯೂ ಇರಲಿಲ್ಲ. ಅವಳ ಕೈಗುಣ ಚೆನ್ನಾಗಿತ್ತು. ಅಳುಕುತ್ತಲೇ ಸ್ವಂತವಾಗಿ ವೃತ್ತಿ ಪ್ರಾರಂಭಿಸಿದವಳು. ಹಂತ ಹಂತವಾಗಿ ಕೀರ್ತಿ ಯಶಸ್ಸಿನ ಮೆಟ್ಟಲು ಏರುತ್ತಿದ್ದಳು. ನರ್ಸಿಂಗ್ ಹೋಮ್ ಪ್ರಾರಂಭ ಮಾಡಿ 7 ವರ್ಷಗಳೇ ಕಳೆದಿದ್ದವು. ಅವಳು ಕೀರ್ತಿಯ ಶಿಖರವೇರಿದರೆ ನಗರದ ಪ್ರತಿಷ್ಠಿತ ನರ್ಸಿಂಗ್ ಹೋಮ್ಗಳ ಪೈಕಿ ಚಿಕಿತ್ಸಾ ನರ್ಸಿಂಗ್ ಹೋಮ್ ಕೂಡ ಒಂದು ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿತ್ತು. ಈಗ ಅವಳೇ ಸ್ವತಂತ್ರವಾಗಿ ಸರ್ಜರಿ ಮಾಡುತ್ತಿದ್ದಳು. ಅವಳು ಮಾಡುತ್ತಿದ್ದ ಸರ್ಜರಿಗಳು ನಾಡಿನಾದ್ಯಂತ ಮನೆ ಮಾತಾಗಿತ್ತು. ಕೀಲು ನೋವಿನಿಂದ ಹಿಡಿದು ಕೀಲು ಬದಲಾವಣೆ ಮಾಡಿಕೊಳ್ಳುವವರೆಗೂ ರೋಗಿಗಳು ಕಿಕ್ಕಿರಿದು ಅವಳನ್ನು ಕಾಣಲು ಬರುತ್ತಿದ್ದರು. ಎಷ್ಟೋ ಬಾರಿ ರಾತ್ರಿ ಕೂಡ ಅವಳು ಒಂಟಿಯಾಗಿ ಕಾರ್ನಲ್ಲಿ ಆಸ್ಪತ್ರೆಗೆ ಹೋಗಬೇಕಾಗಿ ಬರುತ್ತಿತ್ತು. ಆಗೆಲ್ಲ ಪ್ರತ್ಯಕ್ಷ್ ಹಗಲ್ ಹೊತ್ತಿನಲ್ಲಿ ಎಷ್ಟಾದರೂ ಕೇಸುಗಳನ್ನು ಅಟೆಂಡ್ ಮಾಡು, ರಾತ್ರಿ ಮಾತ್ರ ಒಬ್ಬಂಟಿಗಳಾಗಿ ಓಡಾಡಬೇಡ ಎಂದು ಹೇಳುತ್ತಿದ್ದುದು ಮಾತ್ರವಲ್ಲ, ಸಾಧ್ಯವಿದ್ದ ದಿನ ತಾನೇ ಅವಳೊಂದಿಗೆ ಹೋಗುತ್ತಿದ್ದ. ಆದರೆ ರಾತ್ರಿಯೆಲ್ಲ ನಿದ್ದೆಗೆಟ್ಟರೆ ಮರುದಿನ ಅವನಿಗೆ ಆಫೀಸ್ನಲ್ಲಿ ಕೆಲಸ ಮಾಡಲು ಸಾಧ್ಯವೇ ಆಗುತ್ತಾ ಇರಲಿಲ್ಲ. ಕೆಲವೊಮ್ಮೆ ಅವಳು ಒಬ್ಬಳೇ ಡ್ರೈವಿಂಗ್ ಮಾಡಿಕೊಂಡು ಹಾಸ್ಪಿಟಲ್ಗೆ ಹೋಗಬೇಕಾಗಿ ಬರುತ್ತಿತ್ತು. ಸುಮಾರು 1 ವಾರದಿಂದ ಪತಿ ಪತ್ನಿ ಇಬ್ಬರಿಗೂ ಏಕಾಂತ ದೊರೆತಿರಲಿಲ್ಲ. ಪ್ರತ್ಯಕ್ಷ್ ಏನೂ ಹೇಳದಿದ್ದರೂ ಅವನ ಮುಖ ಬಾಡಿತ್ತು. ಅವನು ತನ್ನ ಸಾನ್ನಿಧ್ಯವನ್ನು ಬಯಸುತ್ತಿದ್ದಾನೆಂದು ಅರಿವಾದವಳು ಅಂದು ರಾತ್ರಿ ತನ್ನ ಪ್ರೀತಿಯ ಪತಿಯೊಂದಿಗೆ ಏಕಾಂತವಾಗಿ ಸಮಯ ಕಳೆಯಬೇಕೆಂಬ ಉದ್ದೇಶದಿಂದ ಮನೆಯಲ್ಲೇ ಉಳಿದುಕೊಂಡಿದ್ದಳು. ಸಾರಿ ಪ್ರತ್ಯು, ನೀವು ಹೇಳಿದ ಹಾಗೆ ತುಂಬ ಬ್ಯುಸಿಯಾಗ್ಬಿಟ್ಟೆ. ನಿಮ್ಮನ್ನು ವಿಚಾರಿಸ್ಕೊಳ್ಳೋಕೆ ಟೈಮೇ ಸಿಗ್ತಾ ಇಲ್ಲ. ಇವತ್ತು ನೈಟ್ ಡ್ಯೂಟಿಗೆ ಬೇರೆ ಡಾಕ್ಟರ್ನ ಅಪಾಯಿಂಟ್ಮೆಂಟ್ ಮಾಡಿ ಆಯಿತು. ಅವಳು ಅವನ ತಲೆಗೂದಲಲ್ಲಿ ಮೃದುವಾಗಿ ಕೈಯಾಡಿಸುತ್ತಾ ಹೇಳಿದಾಗ ಅವನು ಸಂತುಷ್ಟನಾಗಿದ್ದ. ಥ್ಯಾಂಕ್ ಯು ಡಾರ್ಲಿಂಗ್ ಎಂದವನು ಅವಳ ತೊಡೆಯ ಮೇಲೆ ಮಲಗಿ ಅವಳ ಕೈಗಳನ್ನು ತುಟಿಗಿಟ್ಟುಕೊಂಡ. ನನ್ನ ಈ ದೇವಿಗೆ ನನ್ನ ಮೇಲೆ ಆಸಕ್ತಿ ಇದೆ ಅಂದರೆ ನನ್ನಷ್ಟು ಭಾಗ್ಯಶಾಲಿ ಬೇರೆ ಯಾರೂ ಇಲ್ಲ. ನೋಡು, ನನ್ನ ಮಗಳಿಗೂ ಗೊತ್ತು ನಮ್ಮಿಬ್ಬರ ಏಕಾಂತಕ್ಕೆ ಡಿಸ್ಟರ್ಬ್ ಮಾಡಬಾರ್ದು ಅಂತ. ಅವಳಾಗಲೇ ಅವಳ ರೂಮ್ನಲ್ಲಿ ಮಲಗಿ ನಿದ್ದೆ ಮಾಡಿಬಿಟ್ಟಿದ್ದಾಳೆ ಎಂದವನ ಕಣ್ಣುಗಳಲ್ಲಿ ಆಸೆಯ ಮಿಂಚು ಹರಿದಿತ್ತು. ಅವನ ಕಣ್ಣುಗಳನ್ನು ಎದುರಿಸಲು ಸಾಧ್ಯವಾಗದವಳು ನಸು ನಾಚಿದಳು. ಕಣ್ಣನ್ನು ಭದ್ರವಾಗಿ ಮುಚ್ಚಿಕೊಂಡು, ಏನೇ ಹುಡುಗಿ, ನನ್ನ ನೋಡಿದ್ರೆ ಈಗಲೂ ಫಸ್ಟ್ ನೈಟ್ ಅನ್ನೋ ಥರ ಕೆಂಪು ಕೆಂಪಾಗ್ಬಿಡ್ತೀಯಲ್ಲ ಎಂದವನು ಅವಳ ಕೆನ್ನೆಯನ್ನು ತನ್ನ ತುಟಿಗಳಿಂದ ಮುದ್ದಿಸುತ್ತಾ, ಏನೇ ಇಷ್ಟೊಂದು ನಾಚ್ಕೋತಿಯಲ್ಲೇ, ಎಲ್ಲಿಂದ ತಗೊಂಡು ಬಂದೆ ಇದನ್ನೆಲ್ಲ ಎಂದು ರೇಗಿಸಿದ. ಪ್ರತ್ಯಕ್ಷ ಅವಳನ್ನು ಬಳಸಿ ಹಿಡಿದಿದ್ದ. ತುಂಬ ದಿನ ಆಯಿತು ನನ್ನಿಂದ ತಪ್ಪಿಸ್ಕೊಂಡು ಓಡಾಡ್ತಿರೋದು. ಇವತ್ತು ಅದಕ್ಕೆ ಸರಿಯಾದ ಪನಿಷ್ಮೆಂಟ್ ಕೊಡಬೇಕು ಎಂದವನ ತೋಳುಗಳ ಬಂಧನ ಬಿಗಿಯಾಗುತ್ತಿದ್ದಂತೆಯೇ ಅವಳು ಅವನೆದೆಯೊಳಗೆ ಮುಖ ಹುದುಗಿಸಿಕೊಂಡಳು. ಅವಳ ನರನಾಡಿಗಳು ಅವನ ಸಾನ್ನಿಧ್ಯಕ್ಕಾಗಿ ಹಾತೊರೆಯುತ್ತಿತ್ತು ಎಂಬುದನ್ನು ಬಾಯಿಬಿಟ್ಟು ಹೇಳಲೇಬೇಕಾಗಿರಲಿಲ್ಲ. ಅರ್ಥ ಮಾಡಿಕೊಂಡವನು ಅವಳನ್ನು ಮುದ್ದಿಸಲಾರಂಭಿಸಿದ್ದ. ಅದೇ ಸಮಯಕ್ಕೆ ಸೆಲ್ ಫೋನ್ ಹೊಡೆದುಕೊಳ್ಳಲಾರಂಭಿಸಿತ್ತು. ಆದರೆ ಅದು ಸೈಲೆಂಟ್ ಮೋಡ್ಗೆ ಹಾಕಲಾಗಿತ್ತು. ಆದ್ದರಿಂದ ಅವರಿಬ್ಬರಿಗೂ ಗೊತ್ತೇ ಆಗಿರಲಿಲ್ಲ. ಆ ರಾತ್ರಿ ಕರಾಳ ರಾತ್ರಿಯಾಗುತ್ತದೆಂದು ಆ ದಂಪತಿಗಳಿಗಿಬ್ಬರಿಗೂ ಗೊತ್ತೇ ಆಗಿರಲಿಲ್ಲ. ಮುಂದಿನ ಸಂಚಿಕೆಯಲ್ಲಿ ಕತೆ ಮುಂದುವರಿಯುವುದು. ಥ್ಯಾಂಕ್ ಯು ಫಾರ್ ವಾಚಿಂಗ್.